ಮೊನ್ನೆ ಕಲ್ಯಾಣ ಕರ್ನಾಟಕದಿಂದ ದಕ್ಷಿಣ ಭಾರತದ ದಂಡಯಾತ್ರೆಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಶುರು ಮಾಡಿದ್ರು. ಈಗ ಮಲೆನಾಡು ಕಡೆ ಮುಖ ಮಾಡ್ತಿದ್ದಾರೆ. ಅವರ ಮೇನಿಯಾ ಶುರುವಾಗ್ತಾ ಇದೆ. ಯಾಕೆ 28ಕ್ಕೆ 28 ಕ್ಲೀನ್ ಸ್ವೀಪ್ ಮಾಡಬೇಕು ಅಂತ ಅದರ ಪ್ರಭಾವಳಿಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಲೆಟ್ಸ್ ಗೋ. ಕುರುಕ್ಷೇತ್ರದ ಅಖಾಡ ಇದು. ನರೇಂದ್ರ ಮೋದಿ ಅವರ ಮೇನಿಯಾ ಶುರುವಾಗ್ತಾ ಇದೆ. 28ಕ್ಕೆ 28 ಕ್ಷೇತ್ರ ಅವರು ಬರ್ತಿರೋದ್ರಿಂದ ಸುತ್ತಮುತ್ತ 5 ಕಡೆ 5 ಜಿಲ್ಲೆ 5 ಲೋಕಸಭಾ ಕ್ಷೇತ್ರ ಟಾರ್ಗೆಟ್ ಆಗ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಎಲೆಕ್ಷನ್ ಡೇಟ್ ಅನೌನ್ಸ್ ಆಗ್ತಾ ಇದ್ದ ಹಾಗೇನೆ ಫಸ್ಟ್ ಆ ದಿನವೇ ಬಂದದ್ದು ಅದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಪ್ರಧಾನಮಂತ್ರಿಗಳ ಎಂಟ್ರಿ ಆಯಿತು. ಈಗ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗಕ್ಕೆ ಬರ್ತಿದ್ದಾರೆ. ರಾಜ್ಯದಲ್ಲಿ ಅವರ ಟಾರ್ಗೆಟ್ 28ಕ್ಕೆ 28. ದೇಶದಲ್ಲಿ ಬಿಜೆಪಿಯ ಟಾರ್ಗೆಟ್ 400+. ಕರ್ನಾಟಕವೇ ನರೇಂದ್ರ ಮೋದಿ ಅವರ ಟಾರ್ಗೆಟ್. ರಾಜ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮತಬೇಟೆಯನ್ನು ಶುರು ಮಾಡಿದ್ದಾರೆ. ಕಲಬುರಗಿ ಆಯ್ತು, ಈಗ ಶಿವಮೊಗ್ಗ ಪರ ಅಭ್ಯರ್ಥಿಗಳ ಪರ ಕ್ಯಾಂಪೇನ್ ಅನ್ನು ಶುರು ಮಾಡ್ತಿದ್ದಾರೆ. ಶಿವಮೊಗ್ಗ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಉಡುಪಿ, ದಾವಣಗೆರೆ ಟಾರ್ಗೆಟ್ ಆಗ್ತಾ ಇದೆ. ಬರ್ತಾ ಇದೆ ಮಗದೊಂದು ಕುರುಕ್ಷೇತ್ರದ ಅಖಾಡದ ಬ್ರೇಕಿಂಗ್ ನ್ಯೂಸ್. ಶಿವಮೊಗ್ಗ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಉಡುಪಿ, ದಾವಣಗೆರೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಅಲ್ಲಮ ಪ್ರಭು ಮೈದಾನದ ಫ್ರೀಡಂ ಪಾರ್ಕ್ ಅದು. ಲಕ್ಷ ಅಂದಾಜಿನ ಲೆಕ್ಕಾಚಾರ ಪ್ರಕಾರ 2 ಲಕ್ಷ+ ಅಲ್ಲಿಗೆ ಬರ್ತಾರೆ ಇವತ್ತು ಅಂತ. ಶಿವಮೊಗ್ಗ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಉಡುಪಿ ಮತ್ತು ದಾವಣಗೆರೆ, ಮಧ್ಯ ಕರ್ನಾಟಕ, ಈ ಕಡೆ ಕರಾವಳಿ ಕರ್ನಾಟಕ, ಈ ಕಡೆ ಮಲೆನಾಡು ಭಾಗ, ಇಷ್ಟನ್ನು ಕವರ್ ಮಾಡ್ತಿದ್ದಾರೆ. 5 ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರವಾಸ ಮಾಡ್ತಿದ್ದಾರೆ. ಬೃಹತ್ ಸಾರ್ವಜನಿಕ ಸಮಾವೇಶದ ಮೂಲಕ ಭರ್ಜರಿ ಮತಬೇಟೆಗಿಳಿದಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಶಿವಮೊಗ್ಗ ಸಿಟಿ, ಅಲ್ಲಮ ಪ್ರಭು ಮೈದಾನದ ಫ್ರೀಡಂ ಪಾರ್ಕ್ ಬಲಭಾಗದ ದೃಶ್ಯ. ಹ್ಯೂಜ್ ಸ್ಟೇಜ್, ಜನ ಕೂರೋದಕ್ಕೆ ಬರೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಸಮಾವೇಶದಲ್ಲಿ ಅಭಿವೃದ್ಧಿಯ ಜಪವನ್ನ ಮಾಡ್ತಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ನರೇಂದ್ರ ಮೋದಿ ಅವರು ಬರುವ ಆ ವೇದಿಕೆ ಈಗಾಗಲೇ ಸಕಲ ರೀತಿಯಲ್ಲೂ ಸಜ್ಜಾಗಿದೆ. ರಾಜ್ಯದ ನಾಯಕರು ಅವ್ರ ಜೊತೆ ಸಾಥ್ ಕೊಡ್ತಾರೆ. ಯಾರು? ಶಿವಮೊಗ್ಗ ಭಾಗ ಅಂದ ತಕ್ಷಣ ನೆನಪಿಸ್ಕೋತೀವಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು, ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ, ವಿಪಕ್ಷ ನಾಯಕರಾದ ಅಶೋಕ್ ಅವರು ಇರ್ತಾರೆ, ಸಂಸದ BY ರಾಘವೇಂದ್ರ ಅವರು ಇವತ್ತಿನ ಈ ಬೃಹತ್ ಸಮಾವೇಶದಲ್ಲಿ ಭಾಗವಹಿಸೋರಿದ್ದಾರೆ. ಲೆಟ್ಸ್ ಗೋ ಲೈವ್. ಅಲ್ಲಮ ಪ್ರಭು ಫ್ರೀಡಂ ಪಾರ್ಕ್ ಆ ಸಭಾಂಗಣ ನಾವು ನೇರವಾಗಿ ಹೋಗೋಣ. ಅದರ ಮುಂಭಾಗದಲ್ಲಿ ನನ್ನ ಸಹೋದ್ಯೋಗಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೀರೇಶ್ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಮೊನ್ನೆ ಅನೌನ್ಸ್ ಮಾಡಿದ್ರು ಎಲೆಕ್ಷನ್ ಕಮಿಷನರು, ಡೇಟ್ ಅನೌನ್ಸ್ ಆಯಿತು. ಈಗ ಒಂದು ಉತ್ಸಾಹ ಅಂತೂ ಇದ್ದೇ ಇರುತ್ತೆ ಕಾರ್ಯಕರ್ತರಲ್ಲಿ, ಜನರಲ್ಲೂ ಕೂಡ. ಮಲೆನಾಡು ಭಾಗಕ್ಕೆ ಬರ್ತಿದ್ದಾರೆ, ತಯಾರಿ ಹೇಗಿದೆ? ಜನರಲ್ಲಿ ಮತ್ತು ಕಾರ್ಯಕರ್ತರ ಉತ್ಸಾಹ ಹೇಗಿದೆ? ಹರೀಶ್, ಏನು ಚುನಾವಣೆ ಘೋಷಣೆ ಆದ ಬೆನ್ನಲ್ಲೇ ಈಗ ನರೇಂದ್ರ ಮೋದಿ ಅವರು ಶಿವಮೊಗ್ಗ ನಗರಕ್ಕೆ ಆಗಮಿಸ್ತಿರುವಂಥದ್ದು, ಅದರಲ್ಲೂ ಕೂಡ ಮಲೆನಾಡಿಗೆ ಆಗಮಿಸ್ತಿರುವ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಕಾರ್ಯಕರ್ತರಿಗೂ ಕೂಡ ಉತ್ಸಾಹ ಮೂಡಿರುವಂಥದ್ದು. ಏನು ಕರ್ನಾಟಕದಲ್ಲಿ 28ಕ್ಕೆ 28 ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಒಂದು ರೀತಿಯಲ್ಲಿ ಮಾಸ್ಟರ್ ಪ್ಲಾನ್ ನಡೆಸಿರುವಂಥದ್ದು. ಜೊತೆಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಿರುವ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಶಕ್ತಿ ಕೂಡ ತುಂಬಿರುವಂಥದ್ದು. ನಾವೀಗ ಶಿವಮೊಗ್ಗ ನಗರದ ಏನು ಅಲ್ಲಮ ಪ್ರಭು ಮೈದಾನದ ಮುಂಭಾಗದಲ್ಲಿರುವಂಥದ್ದು. ಇಲ್ಲಿ ನೋಡಬಹುದಾಗಿದೆ ಸಾಕಷ್ಟು ಬೃಹದಾಕಾರ ವೇದಿಕೆ ಈಗಾಗಲೇ ಸಿದ್ಧತೆ ಕೂಡ ಆಗಿರುವಂಥದ್ದು. ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಕೂಡ ಇಲ್ಲಿನ ಏನು ಬಿಜೆಪಿ ನಡೆಸಿರುವಂಥದ್ದು. ಜೊತೆಗೆ ಲಕ್ಷಾಂತರ ಆಸನಗಳು ಕೂಡ ಹಾಕಿರುವಂಥದ್ದು, ಚೇರ್ಗಳನ್ನು ಕೂಡ ನೋಡಬಹುದಾಗಿದೆ. ಇಲ್ಲಿ ಯಾವ ರೀತಿಯ ಚೇರ್ಗಳನ್ನು ಹಾಕಿದ್ದಾರೆ ನೋಡಬಹುದಾಗಿದೆ. ಇಲ್ಲಿ ಈ ಭಾಗದಿಂದ ಸುಮಾರು 500 ಮೀಟರ್ ಅಷ್ಟು ಉದ್ದಕ್ಕೆ ಬೃಹತ್ ವೇದಿಕೆ ಸಜ್ಜಾಗಿರುವಂಥದ್ದು. ಶಾಮ್ಯಾನ ದೊಡ್ಡದಾದ ಬೃಹದಾಕಾರದ ವೇದಿಕೆ ಈಗಾಗಲೇ ಹಾಕಿರುವಂಥದ್ದು, ಆಸನಗಳನ್ನು ಹಾಕಿರುವಂಥದ್ದು ಕೂಡ ನೋಡಬಹುದಾಗಿದೆ. ಜೊತೆಗೆ ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಭಾಗದಲ್ಲಿ ಏನು ತೆರೆದ ವಾಹನದಲ್ಲಿ ಸುಮಾರು 400 ಮೀಟರ್ ಏನು ಬರ್ತಾರೆ ಅನ್ನೋ ಒಂದು ಮಾತು ಕೂಡ ಇರುವಂತದ್ದು. ಇನ್ನಷ್ಟೇ ಕನ್ಫರ್ಮ್ ಆಗ್ಬೇಕಾಗಿದೆ, ಅಂದ್ರೆ NSG ಅವರು ಕನ್ಫರ್ಮ್ ಆಗ್ಬೇಕಾಗಿದೆ. ಇಲ್ಲಿ ನೋಡಬಹುದಾಗಿದೆ ಈ ಮಧ್ಯ ಭಾಗದಲ್ಲಿ ಏನಿದೆ, ಈ ಭಾಗದಲ್ಲೇ 400 ಮೀಟರ್ ಅಷ್ಟು ದೂರದಲ್ಲಿ ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ವಿಮಾನ ನಿಲ್ದಾಣದಿಂದ ಆಗಮಿಸುತ್ತಿದ್ದಂತೆ ಆ ಭಾಗದಿಂದ ವೇದಿಕೆಯವರೆಗೂ ಕೂಡ 400 ಮೀಟರ್ ತೆರೆದ ವಾಹನದಲ್ಲಿ ಬರುವಂತ ಚಾನ್ಸಸ್ ಕೂಡ ಇರುವಂತದ್ದು. ಹರೀಶ್, ಈಗಾಗಲೇ ಎಲ್ಲಾ ರೀತಿಯ ಸಕಲ ಸಿದ್ಧತೆ ಕೂಡ ಮಾಡಿಕೊಂಡಿರುವಂತದ್ದು. ಬಿಗಿ ಪೊಲೀಸ್
ಬಂದೋಬಸ್ತ್ ಕೂಡ Okay. ಏರ್ಪಡಿಸಿರುವಂತದ್ದು. ಎಲ್ಲ ರೀತಿಯ ಸಕಲ ಸಿದ್ಧತೆ ಕೂಡ ಮಾಡಿ ಒಟ್ಟು ಏನು ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ಚಿಕ್ಕಮಗಳೂರು, ಉಡುಪಿ ಕ್ಷೇತ್ರಗಳನ್ನ ಗೆಲ್ಲಲು ಈಗ ಮೋದಿ ಅವರು ಎಸ್ ವೀರೇಶ್ ಸ್ಟೇಜ್ ನಲ್ಲಿ ಹಿಂಭಾಗ ನೋಡ್ತಾ ಇದ್ದೆ. ಈ ಬಾರಿ 400 ಮೀರಿ ಅಂತ ಒಂದು ಪದ ಕಾಣಿಸ್ತಾ ಇತ್ತು. ಟಾರ್ಗೆಟ್ ಇಟ್ಕೊಂಡೇ ಬರ್ತಿದ್ದಾರೆ. ಅಫ್ಕೋರ್ಸ್ ಇವತ್ತು ಬೇರೆ ಬೇರೆ ನ್ಯೂಸ್ಗಳು ನಿಮ್ಮನ್ನ ಮತ್ತೆ ಜಾಯ್ನ್ ಆಗ್ತಿರ್ತೀವಿ. ಥ್ಯಾಂಕ್ ಯು ವೀರೇಶ್, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.